ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ದುನಿಯಾ ವಿಜಯ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಅರವಿಂದ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೋಡಿ, ಒಂದೊಂದು ಸರ್ತಿ ಒಂದೊಂದು ಯಾವುದೋ ಸಂದರ್ಭದಲ್ಲಿ ಕೆಲವು ಮಾತುಗಳು ದುನಿಯಾ ವಿಜಯ್ ಹಾಗೂ ಯೋಗಿ ನಡುವೆ ಏನೋ ಒಂದು ವೈಮನಸ್ಸಿತ್ತು ಅಂತ ಒಂದಷ್ಟು ಅವಾಗೆಲ್ಲ ಸುದ್ದಿಗಳು ಹರಿದಾಡ್ತಾ ಇತ್ತು. ಅದಕ್ಕೆ ಇವತ್ತು ಅವರೇ ಮಾತಾಡಿದ್ದಾರೆ. ಹಾಂ ಸರ್, ನಾವು ಚೆನ್ನಾಗಿದ್ದೀವಿ, ಸಿನಿಮಾ ಮಾಡೋದಕ್ಕೆ ಕೂಡು ಬಂದರೆ ಖಂಡಿತ ಮಾಡ್ತೀವಿ, ಮೊದಲು ಹಾಗಿಲ್ಲ ನಾವೀಗ ಅಂತಕ್ಕಂಥ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು ಹೌದು ಸರ್, ನಾನೆಲ್ಲ ಅವನ್ನ ಚಿಕ್ಕ ಮಗುವಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀನಿ. ಸೊ ಹಂಗಾಗಿ ನನ್ನ ಸ್ವಂತ ಅಕ್ಕನ ಮಗ ಅವನು. ಅವ್ರ ಮೇಲೆ ಯಾವಾಗ್ಲೂ ಆಡಿಸಿ ಬೆಳೆಸಿರೋದ್ರಿಂದ ಆ ಪ್ರೀತಿ ಯಾವಾಗ್ಲೂ ಹಂಗೆ ಇರುತ್ತೆ. ನಾವು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅದೊಂದು ಎಲ್ಲ ಒಳ್ಳೇದಾಗ್ಲಿ ಅನ್ನೋ ಒಂದು ಕೋಪ ಕೂಡ ಯಾವಾಗ್ಲೂ ಇರುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ. ಬಟ್ ಆ ಥರ ಬಿಂಬಿಸಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮಿಬ್ಬರ ನಡುವೆ ಈ ಥರ ಇದೆ ಅಂತ? ಇರಬಹುದು ಸರ್. ನಿಮ್ ನಗುನೇ ಎಲ್ಲ ಉತ್ತರ ಕೊಡ್ತಾ ಇದೆ. ಇಲ್ಲ ಸರ್, ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರೋ ನಾನು ನಿಮ್ಮ ವಾಯ್ಸಿಗೆ ಫೇವ್ರೇಟ್, ಅರವಿಂದ್ ವಾಯ್ಸ್ ಅಂತ ಹಾಕೊಂಡಿದ್ದೇನೆ. ನೀವು ಯಾವಾಗ ಸಿಕ್ಕಿದ್ರು ಹೇಳ್ತಿರ್ತೀರಾ ನಿಮ್ಮ ವಾಯ್ಸಿಗೆ ನಾನು ಅಭಿಮಾನಿ ಅಂತ. ಹೌದು ಸರ್, ಹೌದು ಸರ್. ಸೊ ಇವಾಗ ಅಂದರೆ ಈ ಥರದ್ದು ವಿಚಾರಧಾರಿಯಾಗಿ ಒಂದು ನೀವು ದೊಡ್ಡವರಾಗಿ ಬುದ್ಧಿ ಮಾತು ಹೇಳ್ತಕ್ಕಂಥದ್ದನ್ನ ತಪ್ಪು ಅಂತ ನಾನು ಅನ್ನಲ್ಲ, ಯಾಕೆಂದರೆ ನೀವು ಸೀನಿಯರ್ ಇದ್ದೀರಾ ನೀವು ಸರ್ ಅಲ್ವಾ. ಹಾಗಾಗಿ ಅದು ಬರುತ್ತೆ ಹೋಗೋದು, ಸಿನಿಮಾ ರಂಗದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಅಂತ. ಸರ್ ನಾವೆಲ್ಲ ನಮ್ಮ ಮನೆಯಲ್ಲಿ ಹುಟ್ಟಿದಂಥ ಮೊದಲನೇ ಮಕ್ಕಳು ಅವರೆಲ್ಲಾನು. ಸೊ ಹಂಗಾಗಿ ಅವ್ರ ಮೇಲೆ ಆ ಮಕ್ಕಳ ಭಾವನೆನೇ ಇಟ್ಕೊಂಡು ನಾನು ಇವತ್ತಿಗೂ ಎಷ್ಟೇ ದೂರದಲ್ಲಿದ್ರು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಸರ್ ಅವ್ರನ್ನ. ಅಲ್ಲ, ಭೀಮಾ ಸಿನಿಮಾದಲ್ಲೂ ಆಕ್ಟಿಂಗ್ ಆಗಬೇಕಾಗಿತ್ತು ಅಂತ ಹೇಳಿದ್ರು. ಆಗಿತ್ತು, ಆಗ್ಲಿಲ್ಲ. ನೆಕ್ಸ್ಟ್ ಮಾಡ್ತೀನಿ ಸರ್. ಈಗ ನಾನು ಡೈರೆಕ್ಟರ್ ಆಗಿದ್ದೀನಿ. ಸೊ ಹಂಗಾಗಿ ನನಗೊಂದು ಖುಷಿ ಇದೆ, ಮಾಡ್ಬೇಕು. ನಾನು ಅವನು ಒಟ್ಟಿಗೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಖಂಡಿತ. ಬ್ಯಾಕ್ ಟು ಬ್ಯಾಕ್ ಹಿಟ್ ಮೂವಿಗಳು ಕೊಡ್ತಾ ಇದ್ದೀರಾ, ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಯಾಕೆ ಬರಬಾರ್ದು? ದೇವ್ರ ದಯೆ ಸರ್, ಎಲ್ಲರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮನ್ನ ತುಂಬಾ ಕೈ ಹಿಡಿದು ಮುಂದೆ ನಡೆಸಿದೆ ಸರ್. ಖಂಡಿತ. ಈಗಲೂ ಬಿಸಿ ಇದ್ದೀರಾ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಪ್ರಾಜೆಕ್ಟ್? ಹೌದು ಸರ್, ಇವತ್ತು ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಇವತ್ತು ಅನೌನ್ಸ್ ಆಗಿದೆ ಸಿನಿಮಾ. ಜಡೇಶ್ ಕೆ ನಾನು ನೋಡಿದೆ ಅದನ್ನ ಪೋಸ್ಟರ್. ಆಕ್ಚುಲಿ ಸರ್, ಫಸ್ಟ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನೀವಂತರ ಇವಾಗ ಎಲ್ಲಾ ತರದ ಪಾತ್ರಗಳಿಗೂ ಒಗ್ತಾ ಇದ್ದೀರಾ ಅಂತ, ಯಾಕಂದ್ರೆ ತೆಲುಗುನಲ್ಲಿ ವಿಲನ್ ಆಗಿ ಕೂಡ ಕ್ಲಿಕ್ ಆಗ್ಬಿಟ್ರಿ. ಹೌದು ಸರ್, ಹೌದು ಸರ್. ಸೊ ಇವಾಗ ಯೋಗಿಗೆ ಏನ್ ಹೇಳ್ತೀರಾ ನೀವು ನಮ್ಮ ವಾಹಿನಿ ಮುಖಾಂತರ? ಯೋಗಿ ನನಗೊಂದು ಮಕ್ಕಳಿಂದ ಎತ್ತ ಆಡ್ಸಿದ್ದೀನಿ ಸರ್ ಅವರೆಲ್ಲಾರನು. ಸೊ ಹಂಗಾಗಿ ನನ್ಗೆ ಅದೇ ಅಭಿಮಾನ, ಅದೇ ಗೌರವ ಇದೆ. ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಅಂತ ಬಯಸುವಂತ ನಾನು ಕೂಡ ಒಬ್ಬ ಅವ್ರ ಸೋದರ ಮಾವನಾಗಿ ಯಾವಾಗ್ಲೂ ಒಳ್ಳೇದು ಆಶಿಸ್ತೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಈಗ ನಾವು ತುಂಬಾ ಕಷ್ಟಪಟ್ಟು ಬಂದ್ವಿ. ಬಹುಶಃ ಆತನು ಕೂಡ ತುಂಬಾ ಕಷ್ಟಪಡ್ತಿದ್ದಾನೆ. ಇನ್ನೂ ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಟ್ಟಿದ್ದಾರೆ, ಇನ್ನೂ ಒಳ್ಳೇದ್ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಅನ್ನೋ ಆಸೆ ಸರ್. ಅದೇ ಹಿರಿಯರ ಮಾರ್ಗದರ್ಶನ ಎಲ್ಲ ಇರ್ಬೇಕು ಅವ್ರಿಗಷ್ಟೇ ಸರ್. ಏನಿಲ್ಲ, ನಾನು ಸ್ವಲ್ಪ ಕೋಪಿಷ್ಟ, ಅದೇ ಸಮಸ್ಯೆ, ಇನ್ನೇನಿಲ್ಲ ಸರ್. ನಾವು ಸಿನಿಮಾದಲ್ಲಿ ಮಾತ್ರ ನೀವು ಕೋಪಿಷ್ಟ ಅನ್ಕೊಂಡಿದ್ವಿ, ನಿಜ ಜೀವನದಲ್ಲೂ ಕೋಪಿಷ್ಟನಾ? ಏನ್ ಮಾಡ ಸರ್. ಸೊ ಎನಿವೇ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಸರ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಯ್ತಾ, ಆದಷ್ಟು ಬೇಗ ನಿಮ್ಮಿಬ್ರು ಕಾಂಬಿನೇಷನ್ ಸಿನಿಮಾ ಬರಲಿ ಅಂತಕ್ಕಂಥದ್ದು ನಮಗೂ ಹಾರೈಕೆ ಇದೆ. 100% ಸರ್, 100%. ನನಗೂ ತುಂಬಾ ಆಸೆ ಇದೆ. ಎಲ್ಲ ಅವ್ರ ಜೊತೆಲಿ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ನೆಕ್ಸ್ಟ್ ಯಾವ್ದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಇಬ್ರು. ಅದು ನಿಮ್ ಡೈರೆಕ್ಷನ್ ಅಲ್ಲೇ ಬರ್ಬೇಕು ಮೂವಿ. ಅದು 100% ಸರ್, ನನ್ನ ಡೈರೆಕ್ಷನ್ ಅಲ್ಲೇ ಮಾಡ್ಸಕ್ ಆಸೆ ಸರ್. ಸೊ ದಟ್ ಒಂದು ಮೆಸೇಜ್ ಎಂಟೈರ್ ಕರ್ನಾಟಕ ಕೊಟ್ಟಂಗ ಆಗ್ಬಿಡುತ್ತೆ ಅಂತ ಅಷ್ಟೇ. ಹೌದು ಸರ್, ಮೊನ್ನೆ ಕೂಡ ಯಾವ್ದೋ ಒಂದು ಸ್ಕ್ರಿಪ್ಟ್ ವಿಷಯದಲ್ಲಿ ಮಾತಾಡ್ತಾ ಯೋಗಿನ ಮಾಡ್ಸೋಣ ಅಂತ ಮಾತಾಡಿದೀನಿ. ಬಹುಶಃ ಇದೇ ಪ್ರೀತಿ ನಾನು ಅವನ ಮೇಲೆ ಇಟ್ಕೊಂಡಿರೋದು. ಅದು ಮಾತುಕತೆ ನಡೀತಾ ಇದೆ. ನಿರ್ದೇಶಕರ ಒಂದು ಡಿಸೈಡ್ಮೆಂಟ್ ಮೇಲೆ ಕಾಯ್ತಾ ಇದ್ದೀನಿ. ಆಮೇಲೆ ಈ ದ್ವೇಷ ಕೋಪ ಎಲ್ಲಿ ತನಕ ಸರ್ ಇವೆಲ್ಲ? ಸರ್ ಇಲ್ಲ ಸರ್, ಆ ಥರದ್ದೇನಿಲ್ಲ. ನಿಮ್ ಬಾಯಿ ಕಟ್ಟಾಗ್ತಾ ಇದೆ ಏನೋ? ಇಲ್ಲ ಸರ್, ಯಾವುದು ಇಲ್ಲ ಸರ್, ಆ ಥರದ್ದೇನಿಲ್ಲ. ಓಕೆ ಸರ್. ಓಕೆ, ಆದಷ್ಟು ಬೇಗ ನಿಮ್ಮಿಬ್ಬರ ಸಿನಿಮಾ ನೋಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಅರವಿಂದ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ದುನಿಯಾ ವಿಜಯ್ ಅವರ ರಿಯಾಕ್ಷನ್. ಅವರೇ ಹೇಳ್ಕೊಂಡಂಗೆ ಕೆಲವೊಂದು ಎಲ್ಲ ವಿಚಾರಗಳನ್ನು ಬಡಬಡ ಅಂತ ಮಾತಾಡೋಕ್ಕಾಗಲ್ಲ ಮೀಡಿಯಾ ಮುಂದೆ. ಹಾಗಾಗಿ ಅವರ ನಗು ಇಷ್ಟೊತ್ತು ನಕ್ಕಿದ್ರಲ್ಲ, ಅದರಲ್ಲೇ ತುಂಬ ಉತ್ತರಗಳಿದೆ. ಬಟ್ ಸ್ಟಿಲ್ ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ. ಒಟ್ಟಿಗೆ ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮಿಬ್ಬರ ನಡುವೆ ಯಾವುದೇ ವೈಮನಸ್ಸಿಲ್ಲ.
ಯೋಗೇಶ್ ನಮ್ಮ ಅಕ್ಕನ ಮಗ, ನಾನು ಅವ್ರಿಗೆ ಸೋದರ ಮಾವ ಆಗಬೇಕು ಅಂತಲೂ ಕೂಡ ಹೇಳಿದರು. ಆಗಾಗ ಕಿರಿಕಾಗೋದು ಸಹಜ. ಸಿನಿಮಾ ರಂಗ ಅಂದಮೇಲೆ ಸಿನಿಮಾ ರಂಗದಲ್ಲಿ ಯಾಕೆ ಎಲ್ಲ ಕಡೆನೂ ಇದ್ದೇ ಇರ್ತದೆ. ಮುಂದೆ ಇಬ್ಬರೂ ಸೇರಿ ಸಿನಿಮಾ ಮಾಡ್ತೀವಿ, ನನ್ನ ಡೈರೆಕ್ಷನಲ್ಲೇ ಮಾಡಬೇಕು ಅಂತ ಆಸೆ ಇದೆ ಅಂತ ಪಬ್ಲಿಕ್ ಟಿವಿಗೆ ನಟ ನಿರ್ದೇಶಕ ದುನಿಯಾ ವಿಜಯ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮಿಬ್ಬರ ನಡುವೆ ಯಾವುದೇ ವೈಮನಸ್ಸಿಲ್ಲ. ಎರಡೂ ಕಡೆಯಿಂದ ಬಂತಲ್ಲ ಅಲ್ಲಿಗೆ. ಯೋಗಿನೂ ಮಾತಾಡಿದ್ರು, ದುನಿಯಾ ವಿಜಯ್ ಕೂಡ ಮಾತನಾಡಿದ್ರು. ಇಬ್ಬರು ಹೇಳಿದ್ದಾರೆ ಆ ಥರದ್ದು ಏನೂ ಇಲ್ಲ ಅಂತಂದಮೇಲೆ ಅಲ್ಲಿಗೆ ಅದು ಮುಕ್ತಾಯ ಅಂತ. ಮೇ ಬಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಹರಡಿರ್ಬೋದು ಅಂತಕ್ಕಂಥದ್ದನ್ನು ಕೂಡ ಒಂದು ಹಂತದಲ್ಲಿ ಹೇಳಿದ್ದಾರೆ. ಬಟ್ ಆಗಾಗ್ಗೆ ಕಿರಿಕಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ಓಕೆ, ಲೂಸ್ ಮಾದ ಯೋಗಿಗಾಗಿ ದುನಿಯಾ ವಿಜಯ್ ಸಿನಿಮಾ ಮಾಡ್ತೀವಿ ಹೇಳಿದ್ದಾರೆ. ಯೋಗಿಗಾಗಿ ಸಿನಿಮಾ ಮಾಡ್ತೀನಿ ನಾನು ಅಂತಂದ್ಬಿಟ್ಟು ದುನಿಯಾ ವಿಜಯ್ ಅವರ ಹೇಳಿಕೆ ಇವಾಗ ಕೊಟ್ಟಿರೋದು. ಯೋಗಿ ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಆಯಿತಾ, ಇನ್ನೂ ಈಗಾಗಲೇ ತುಂಬ ಕಷ್ಟಪಟ್ಟಿದ್ದಾನೆ, ಇನ್ನೂ ಒಳ್ಳೆಯದಾಗಲಿ ಆತನಿಗೆ ಅಂತ ತುಂಬ ಒಳ್ಳೆಯ ಬಾಯಿ ಹಾರೈಕೆ ಅಂತೀವಲ್ಲ ಆ ಥರ ಬಾಯಿ ಹಾರೈಕೆಯನ್ನು ಮಾಡಿದ್ದಾರೆ. ದುನಿಯಾ ವಿಜಯ್ ನನ್ನ ಸೋದರ ಮಾವ ಅಂತ ಹೇಳ್ಕೊಂಡಿದ್ದಾರೆ. ಖಂಡಿತ ಅದೆಲ್ಲ ಒಳ್ಳೆಯದಾಗುತ್ತೆ ಚಿತ್ರರಂಗದಲ್ಲಿ, ಅದೆಲ್ಲ ಎಷ್ಟು ವರ್ಷ ನಡೆಯಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಈಗ ಆ ವೈಮನಸ್ಸು ಅಂತಕ್ಕಂಥದ್ದೆಲ್ಲವೂ ಕೂಡ ಈಗ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಪಬ್ಲಿಕ್ ಟಿವಿ ಮುಖಾಂತರ ದುನಿಯಾ ವಿಜಯ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಇದು ಯಾವಾಗ ಶುರುವಾಗಿದ್ದು ನಿಜ? ಈಗ ದುನಿಯಾ ಸಿನಿಮಾ ನಂತರ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಲಿಲ್ಲ, ಅವಾಗಿಂದನೇ ಇತ್ತಾ ಅಥವಾ ಯಾರು ಪ್ಲ್ಯಾಂಟ್ ಮಾಡಿದ ಸುದ್ದಿನ ಇದು? ಇಷ್ಟು ದಿನ ಯಾಕೆ ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ ಅಂತ ಜನ ಕೇಳ್ತಾರೆ. ಸೊ ಇದು ಏನಾಗಿತ್ತು ಆ್ಯಕ್ಚುಲಿ ಹಿನ್ನೆಲೆ ಅಂತ? ಎಸ್ ಅರವಿಂದ್, ಈಗಾಗಲೇ ನಟ ದುನಿಯಾ ವಿಜಯ್ ಮತ್ತು ನಟ ಲೂಸ್ ಮಾದ ಯೋಗಿ ನಡುವೆ ವೈಮನಸ್ಸಿತ್ತು ಅಂತ ಸಾಕಷ್ಟು ಸುದ್ದಿಗಳು ಸಾಕಷ್ಟು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡ್ತಾ ಇತ್ತು. ಸಾಕಷ್ಟು ಒಂದು 10-12 ವರ್ಷಗಳ ಹಿಂದೆನೂ ಕೂಡ ಈ ಒಂದು ಸುದ್ದಿಗಳು ಅಲ್ಲಿಂದನೂ ಕೂಡ ಸದ್ ಮಾಡ್ತಾ ಬಂದಿತ್ತು. ಅದಕ್ಕೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೂಡ ಸಿಕ್ಕಿರಲಿಲ್ಲ. ಸೊ ಇವತ್ತು ಒಂದು ಅವರ ಸಿನಿಮಾದ ಒಂದು ಏನು ಡಬ್ಬಿಂಗ್ ಕಾರ್ಯ ನಡೀತಾ ಇತ್ತು, ಸಿದ್ಲಿಂಗು 2 ಸಿನಿಮಾದ್ದು. ಆ ಒಂದು ಸಂದರ್ಭದಲ್ಲಿ ನಟ ಲೂಸ್ ಮಾದ ಯೋಗಿ ಅವರು ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು, ಹೌದು ನಟ ದುನಿಯಾ ವಿಜಯ್ ಅವರು ನಮಗೆ ಸೋದರ ಮಾವ, ಅಂದರೆ ಅವರ ಅಮ್ಮ ಏನಿದ್ದಾರೆ ಅಮ್ಮನ ತಮ್ಮ ಆಗಬೇಕು. ಸೊ ಹಾಗಾಗಿ ಅವ್ರಿಗೂ ಕೂಡ ನಮಗೂ ಕೂಡ ಒಂದಿಷ್ಟು ವೈಮನಸ್ಸು ಇತ್ತು. ಆದರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಕುಟುಂಬ ಚೆನ್ನಾಗಿದೆ, ನಾವೆಲ್ಲರೂ ಚೆನ್ನಾಗಿದ್ದೇವೆ. ಕಳೆದ ವರ್ಷ ಸಿನಿಮಾ ರಿಲೀಸ್ ಆದಂಥ ಭೀಮಾ ಸಿನಿಮಾದಲ್ಲಿ ನಾನು ಕೂಡ ನಟನೆ ಮಾಡಬೇಕಾಗಿತ್ತು. ಆ ಸಿನಿಮಾಗೆ ದುನಿಯಾ ವಿಜಯ್ ಅವರೇ ನಿರ್ದೇಶನ ಮತ್ತು ನಟನೆ ಮಾಡಿರ್ತಾರೆ. ಸೊ ಆ ಸಿನಿಮಾದಲ್ಲಿ ನಾನು ಕೂಡ ನಟಿಸಬೇಕು ಅನ್ನೋ ಒಂದಿಷ್ಟು ಕ್ಲಾರಿಟಿಯನ್ನು ನೀಡಿದರು. ಬಟ್ ಅದೇನೋ ಸಮಯ ಕೂಡಿ ಬರಲಿಲ್ಲ, ಹಾಗಾಗಿ ಆ ಸಿನಿಮಾದಲ್ಲಿ ನಾನು ನಟಿಸೋಕೆ ಆಗಲಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿನ ಅಂದ್ಕೊಂಡಿದ್ದು. ಈಗ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಅವತ್ತಿನ ಒಂದಿಷ್ಟು ವೈಮನಸ್ಸಿತ್ತು, ಯಾವುದೋ ಒಂದು ಕಾರಣಕ್ಕೆ ಒಂದು ವೈಮನಸ್ಸಿತ್ತು ಅಂತ ಹೇಳಿದ್ರೆ. ಯಾಕಂತಂದರೆ ದುನಿಯಾ ಸಿನಿಮಾ ಏನೋ ಒಂದು ಹಿಟ್ ಕೊಟ್ಟಂಥ ಸಿನಿಮಾ, ದುನಿಯಾ ವಿಜಯ್ ಅವ್ರಿಗೆ ಮತ್ತು ಲೂಸ್ ಮಾದ ಯೋಗಿ ಅವ್ರಿಗೆ ಒಂದು ಹಿಟ್ ಕೊಟ್ಟಂಥದ್ದು. ಮತ್ತು ಜೊತೆಗೆ ದುನಿಯಾ ವಿಜಯ್ ಅವರ ಮಾವ ಏನು ಸಿದ್ದರಾಜು ಇರ್ತಾರೆ, ಅವರೇ ಕೂಡ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ಕುಟುಂಬಸ್ಥರು ಎಲ್ಲರೂ ಕೂಡ ಒಂದಾಗಿ ಒಂದು ಸಿನಿಮಾವನ್ನು ಮಾಡಿರ್ತಾರೆ. ಅದಾದ ಬಳಿಕ ಮತ್ತೆ ಒಂದೇ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಆಗಲಿ ಅಥವಾ ಯಾವುದೇ ಸಿನಿಮಾದಲ್ಲಿ ಇವರು ಮತ್ತೆ ಕೂಡಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸಾಕಷ್ಟು ಚರ್ಚೆಗೆ ಈ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಆವಾಗ ಯಾರು ಒಟ್ಟಿಗೆ ಇರದೇ ಇರತಕ್ಕಂಥದ್ದು ಮತ್ತೆ ಇವರ ಮಧ್ಯದಲ್ಲಿ ವೈಮನಸ್ಸಿದೆ ಅನ್ನೋದಕ್ಕೆ ಮತ್ತೊಂದಿಷ್ಟು ಕಿಡಿ ಹೊತ್ತಿತ್ತು. ಸೊ ಅದಕ್ಕೆ ಇವತ್ತು ಲೂಸ್ ಮಾದ ಯೋಗಿ ಅವರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬ ನಾಳೆ 51ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶ್ ಮಾಡಿ, ಅವರ ಸಿನಿಮಾಗೂ ಕೂಡ ವಿಶ್ ಮಾಡಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದುನಿಯಾ ವಿಜಯ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು. ಮಾಹಿತಿಗೆ ಧನ್ಯವಾದ.